ಆತ ಓಪನ್ ಆತನ್ರಿ. ಅದು ಎಷ್ಟು ಹೊತ್ರಿ ಪಾಪಣ್ಣಣ್ಣ, ಇಷ್ಟು ಚೆನ್ನಾಗಿ ನೆಟ್ವರ್ಕ್ ಇದ್ದು? ಸರಿ ನೋಡಿ, ಎಷ್ಟದೆ ನಿಮ್ಮ ಬ್ಯಾಲೆನ್ಸ್ ಈಗ? ಹಾಂ, ಏನು ನೀನು ಹೆದರ್ಸಿದ್ ನೋಡಿದ್ರು ನಾನು ಏನೋ ಅಂತ ಮಾಡಿದೆ ಮಾರಾಯ. ಸುಮ್ಮನೆ ಎಲ್ಲರ ಮೇಲೆ ಅನುಮಾನ ಮಾಡಬಾರ್ದು, ಗೊತ್ತಾತಾ? 23,400 ರೂಪಾಯಿ ಇತ್ತಾ? ಈಗ 9,200 ಕಳಿಸಿನಾ? ನೋಡಿಲ್ಲಿ 14,000 ಚಿಲ್ಲರೆ ಅದೇ, ಅಷ್ಟೇ ಇರಬೇಕಾಗಿದ್ದಲ್ಲ. ಏನು ಹೇಳಿಬಿಟ್ಟ. ಎಂತ ಆಗಿದ್ರಿ ನಿಮ್ಮ ತಲೆಯಲ್ಲಿ? ಏನದೇ? ಇಷ್ಟು ದಡ್ರ ಥರ ಇದ್ದರೆ ಆಗಲ್ಲ ಪಾಪಣ್ಣಣ್ಣ. ಆ ಶಾರದಕ್ಕೆ ಅದು ಹೆಂಗೆ ಜೀವನ ಮಾಡ್ತಾರೇನೋ ನಿಮ್ಮ ಜೊತೆ ಅಂತ ಕಾಣ್ತದೆ. ಅವ್ರು ಹೇಳೋ ಮಾತು ಮಾತ್ರ ಒಂದು ಸುಳ್ಳಲ್ಲ. ಅಲ್ಲ, 23,000 ರೂಪಾಯಿ ಇತ್ತು, ನಾನು 9,000 ಕಳಿಸಿನಿ, 14,000 ರೂಪಾಯಿ ಅದೇ ಅಂತ ಹೇಳ್ತೀರಲ್ಲ. ಯಾಕ್ರಿ 14,000 ರೂಪಾಯಿ ಇರಬೇಕು? ನೀವು 9,000 ರೂಪಾಯಿಗೆ ಏನು ನಿಮ್ಮ ನೆಂಟ್ರಿಗೆ ಕಳಿಸಿದ್ರಾ? ಯಾರಿಗೆ ಕಳಿಸಿದ್ರಿ? ಅವ್ರು ಕಳಿಸಿದ್ದನ್ನು ವಾಪಸ್ ಕಳಿಸಿದ್ದು, ಹೌದಾ ಅಲ್ಲ? ಹಂಗಿರ್ಬೇಕಾರೆ ನಿಮ್ಮ ಬ್ಯಾಲೆನ್ಸ್ ಇದ್ದಷ್ಟೇ ಇರಬೇಕು. ಹೆಂಗೆ ಅದು ಕಡಿಮೆ ಆಗೋದು ಹೆಂಗೆ? ಅಲ್ಲಿಗೆ ಯಾರಿಂದ ದುಡ್ಡು ಹೋದಂಗಾತ ಹೇಳಿ? ನಿಮ್ಮ ದುಡ್ಡೇ ಅವ್ರಿಗೆ ಹೋದಂಗಾತು. ಎಂಥದ್ರಿ ನೀವು? ಇಷ್ಟು ಅರ್ಥ ಆಗಲ್ಲ ನಿಮಗೆ? ಅವ್ರು ಕಳಿಸಿದ್ನೇ ವಾಪಸ್ ಕಳಿಸಿದ್ರೆ ನಿಮ್ಮ ಬ್ಯಾಲೆನ್ಸ್ ಹೆಂಗೆ ಕಡಿಮೆ ಆತಿತ್ತು? ಅಲ್ಲಿಗೆ ಏನು ಅರ್ಥ ಅಂದರೆ ಅವ್ರು ನಿಮಗೆ ದುಡ್ಡು ಕಳಿಸ್ಲಾ, ಸುಳ್ಳು ಹೇಳ್ಯಾರೆ. ನೀವು ನಂಬ್ಕೊಂಡು ವಾಪಸ್ ನಿಮ್ಮ ದುಡ್ಡು ಕಳಿಸಿರಿ. ಯಪ್ಪ ದೇವ್ರೆ, 9,000 ರೂಪಾಯಿ ಅಂದರೆ ಅದೇನು ಹುಡುಗಾಟಿಕಿನನ್ರಿ? 100-200 ಆದರೂ ಹ್ಞೂ ಹೌದು, 100-200 ಆದ್ರೂ ಅದ್ರದ್ದು ಬೆಲೆ ಅದಕ್ಕೆ ಇದ್ದೇ ಅದೇ ಬಿಡಿ. ತಿನ್ನಬೇಡ ಉಣ್ಬೇಡ ಕಾಣ್ತಾ ದಂಡ ಮಾಡ್ಕೊಂಡ್ರಲ್ಲ. ಹಂಗಾರೆ ಹೇಳಿದ ಮಾತು ಒಂಚೂರು ಕೇಳಿದ್ರೆ ಏನಾಗ್ತದ ನಿಮಗೆ? ಅಯ್ಯೋ ಅವನಿಲ್ಲ, ಹೌದಲ್ಲನಾ ದೇವ್ರೇ. ನಾನು ಇವತ್ತು ಎದ್ದವ ಯಾರ ಮಕ ನೋಡಿದ್ನೇ ಏನೋ ಬಿಡು ಪಾ, ನನಗೆ ಅರ್ಥನೇ ಆಗ್ಲಲ್ಲ. ಅಯ್ಯೋ, ಯಾರು ತಾಯಿ ಸುದ್ದಿ ಹೇಳಿ ಹಿಂಗೆ ಸುಳ್ಳು ಹೇಳ್ತಾರ, ನಾ ತಾಯಿಗೆ ಸೀರಿಯಸ್ ಆಗಿದೆ ಅಂಥೇಳಿ ನಾ ಅದಕ್ಕೆ ಸತ್ಯ ಅಂತ ನಂಬದೆ ಮಾರಾಯ. ಅಯ್ಯೋ ದೇವ್ರೆ, ಹೀಗೆ ಎಂತ ಮಾಡೋದ ಅನಿಲ್ಲ? ತಾಯಿಗೆ ಸೀರಿಯಸ್ ಅಲ್ಲ, ನಿಮ್ಮ ಹಂಗಿದ್ದು ದಡ್ರು ಇದ್ರೆ ನಾನೇ ಸತ್ತು ಮಲಗಿನಿ, ಹೆಣ ಹೊತ್ಕೊಂಡು ಹೋಗೋಕೆ ದುಡ್ಡು ಬೇಕು ಕಳಿಸಿ ಅಂತಲೂ ಹೇಳ್ತಾರೆ. ನಿಮ್ಮ ಹಂಗಿದ್ದರು ಇದ್ರೆ ಅದನ್ನು ನಂಬಿ ವಾಪಸ್ ಕಳಿಸ್ತೀರಿ. ಸುಮ್ಮನಿರಿ, ಏನೂ ಮಾಡೋಕ್ಕೆ ಬರೋಲ್ಲ. ದುಡ್ಡಿಗೆ ದುಡ್ಡು ಹೋತು ಅಷ್ಟೇ. ಈಗ ಅನಿಲ, ಸುಮ್ಮನಿರ. ಮೊದಲೇ ಹೆದರನೆ ಮತ್ತು ಹೆದರಿಸ್ತೀಯಲ್ಲ. ಏನು ಹುಡುಗಾಟಿಗೆನ 9,000 ರೂಪಾಯಿ ಅಂದರೆ? ಬೇಗ ಅದು ಹೆಂಗಾರು ವಾಪಸ್ ತಗೊಳಕಾಗ್ತದನೋ ನೋಡ ಅವನ ಮೊಬೈಲಲ್ಲೇ ಎಂಥದಾರು ಮಾಡ. ಇಲ್ಲಿದ್ರೆ ಬ್ಯಾಂಕಿಗಾರು ಒಂದು ಫೋನ್ ಮಾಡ ಮರಯ್ಯ. ಹಂಗೆ ಮತ್ತೆ ಬ್ಯಾಂಕ್ ಇರೋದೆ ಅಂತಕ್ಕೆ? ಇಂಥದ್ದೆಲ್ಲ ಆದಾಗ ಒಂಚೂರು ಜಾಗೃತಿ ಮಾಡೋಕ್ಕಾಗ್ದಿದ್ಮೇಲೆ ಬೇಗ ಎಂತಾರು ಮಾಡೋಕ್ಕಾಗ್ತದ ನೋಡ. ಈಗ ಎಂತ ಮಾಡೋಕ್ಕೂ ಆಗಲ್ಲ ಗುಂಡಪ್ಪ ಮಾವ. ದುಡ್ಡು ಹೋತು ಅಷ್ಟೇ. ಇವ್ರು ಕಳ್ಕೊಂಡ್ರು, ಏನು ಮಾಡೋಕ್ಕಾಗಲ್ಲ. ಇವ್ರು ಮಾಡೋ ಈ ಕೆಲಸಕ್ಕೆ ಬ್ಯಾಂಕವ್ರು ಏನು ಮಾಡ್ತಾರೆ? ಈಗ ಇವ್ರು ಏನಿದ್ರು ವ್ಯವಹಾರ ಮಾಡೋಕ್ಕೆ ಇವ್ರ ಹತೋಟಿಗೆ ಕೊಟ್ಟಾರೆ ಎಲ್ಲದು. ಈಗ ಬ್ಯಾಂಕರೇ ಏನಾರು ಇವ್ರಿಗೆ ಕಳಿಸೋ ಬದಲು ಬೇರೆ ಯಾರಿಗಾರು ಕಳಿಸಿದ್ರೆ ನೀವು ತಪ್ಪು ಮಾಡಿರಿ, ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಹೇಳ್ಬೋದಿತ್ತು. ನಾವೇ ಕಳಿಸ್ಕೊಂಡು ನಾವು ಬ್ಯಾಂಕರ್ನ ದೂರಿದ್ರೆ ಅವ್ರು ಏನು ಮಾಡ್ತಾರೆ? ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಸತಿ ಹೇಳ್ತಿರ್ತಾರೆ, ಇದರ ಟಿ ವಿಲಿ ನ್ಯೂಸಲ್ಲಿ ಎಲ್ಲ ಕಡೆ ಹೇಳ್ತಾರೆ, ಜಾಗ್ರತೆ ಇರಿ, ಈ ಥರ ಮಾಡ್ತಾರೆ, ಮೋಸ ಹೋಗ್ಬೇಡಿ ಅಂತ. ಯಾರು ಏನೇ ಹೇಳೋದು ಹೋಗಲಿ, ನಾನಿಲ್ಲಿ ಹೇಳ್ತಾನೆ ಇದ್ದೀನಿ, ಬೇಡ ಸ್ವಲ್ಪ ತಡೀರಿ ಅಂತ. ಯಾರೋ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿಬಿಡ್ತಂತೆ, ಇವ್ರಿಗೇನು ಕರುಣೆ ಉಕ್ಕು ಹರಿದು ಬಿಡ್ತೇನ. 1 ನಿಮಿಷ ಹೆಚ್ಚು ಕಮ್ಮಿ ಆದ ಕೂಡಲೇ ಏನು ಜೀವ ಹೋತಿತ್ತ? ಅಲ್ಲಿ ಹೋತಿತ್ತು. ಏನು ಪ್ರಪಂಚದಲ್ಲಿ ಎಷ್ಟು ಜನ ಹಿಂಗೆ ಇದಾಗೋತಾರೆ? ಎಲ್ಲರನ್ನೂ ಇವರೇ ತಡಿಯಕ್ಕೆ ಹೋತಾರ? ಫಸ್ಟ್ ನಮ್ಮದು ಏನು ಅಂತ ನೋಡ್ಕೋಬೇಕು. ಅಲ್ಲ, ನಮ್ಮ ಕಣ್ಣೆದ್ರೆ ಯಾರು ಇದ್ದು ಕಷ್ಟದಲ್ಲಿದ್ದರೆ ಏನೂ ಮಾಡದೆ ನಮ್ಮ ಇದನ್ನೇ ನಾವು ನೋಡ್ಕೊಂಡು ಹೋಗಬಾರ್ದು ಅಂತ ಮಾಡೋಣ. ಯಾರೋ ಫೋನ್ ಮಾಡಿ ಹೇಳಿದ್ದನ್ನು ನಂಬ್ಕೊಂಡು ಬಿಡಿ. ನಾ ಹೇಳಿದ್ರೆ ಮತ್ತೆ ಬೇಜಾರಾಗ್ತದೆ. ಸುಮ್ಮನೆ ಇದೇನೋ ನಾನು ಇದರಲ್ಲಿದ್ದೀನಿ ಮತ್ತೆ ಹೇಳ್ತಾನೆ ಅಂತ ಆಗ್ತದೆ. ಇದಕ್ಕಂತಲೇ ಅಲ್ಲ, ನಾನು ಈ ಥರ ತುಂಬ ಸರಿ ಎಚ್ಚರಿಸಿನಿ ಅವರಿಗೆ. ತಲೆಯಲ್ಲೇ ಇರಲ್ಲ ಅಂದರೆ ಎಂತ ಮಾಡೋದು? ಇಷ್ಟು ಆಗಿದ್ದಕ್ಕಾತು. ಎಲ್ಲರೂ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದ್ರೆ? ಅಯ್ಯೋ ದೇವ್ರೆ, ಹಂಗಾರೆ ಎಂಥದ್ದು ಮಾಡೋಕ್ಕಾಗಲ್ಲನಾ? ಪಾಪಣ್ಣಿನ ಮಾಡೋದು ಹಂಗೆ ಮಾರಯ್ಯ.
ನೀ ಇಷ್ಟು ಒಂದು ಇದು ಇದ್ಮೇಲೆ ನಂಗೆ ಪೇಪ ಎಲ್ಲ ಇಟ್ಕೊಳೋದೇ ಬ್ಯಾಡಿತ್ತ ಏನು 4 ಹೆಜ್ಜೆ ಹೋಗಿ ಬರೋಕತ್ತಿಲ್ಲ ಬ್ಯಾಂಕ್ ಏನು ಕಾಸಿಲ್ಲದಿಯಾ ಬೇಕಂದಾಗ ಹೋದ ಒಂದು ಸ್ವಲ್ಪ ತಗೊಂಡ ಇಟ್ಕೊಂಡ ಏನು ನಿಮ್ಮ ಮನೇಲಿ ಯಾರು ತೆಗಿಯೋರದಾರ ಮಾಡ್ಯಾರದಾರ ಈ ತೆಗ್ದಾಕು ಅವನಿಲ್ಲ ಅವನ ಫೋನಿಂದ ಫಸ್ಟ್ ಅದನ್ನು ತೆಗ್ದಾಕು ಹೇಳ್ತೀನಿ. ನಮ್ಮ ಜಾಗ್ರತೆಯಲ್ಲಿ ನಾವಿದ್ರೆ ಏನೂ ಆಗಲ್ಲ ಗುಂಡಪ್ಪ ಮಾವ. ಎಷ್ಟು ಒಳ್ಳೇದು ಗೊತ್ತಾ ಅದು. ಈಗ ಹರ್ಕತ್ತು ಅಂದಾಗ ಹಗಲು ರಾತ್ರಿ ಅಂದರೆ ಎಷ್ಟೊತ್ತಿಗೂ ಬ್ಯಾಂಕಿಗೆ ಹೋಗಕ್ಕತ್ತದ, ದುಡ್ಡು ತಂದು ಮನೇಲಿ ಇಟ್ಕೊಳಕತ್ತದ. ಮನೇಲಿ ಇಟ್ಕೊಂಡು ಒಂದು ಸತಿ ಮಾಡಿದ್ರಲ್ಲ, ಆ ಶಾರದಕ್ಕೆ ಹೇಳೋದೇನು ಸುಳ್ಳ? ಒಂದು ಗಳಿಗೆ ಅವರು ಬರೋ ತನಕ ಕಾಯ್ದೆ ಬಾಗಿಲು ಇದು ಮಾಡ್ಕೊಂಡು ಹೋಗಿ 10,000 ರೂಪಾಯಿ ಗಂಟೆ ಕಳ್ಕೊಂಡ್ರ. ಸೊ ನನಗೆ ಬೇಜಾರಾದಂಗೆ ಆಗ್ತದೆ. ಎಂತಕ್ಕೆ ಅಷ್ಟು ದುಡ್ಡು ಎಂತಕ್ಕಂತ ಇಟ್ಕೊಂಡಿದ್ದೆ ಪಾಪಣ್ಣ? ನೀ ಹಂಗೆ ಜಾಸ್ತಿ ದುಡ್ಡೆಲ್ಲ ಇದು ಮಾಡ್ತಿರ್ಲಲ್ಲ ಮರಯ್ಯ. ಇಲ್ರಿ ಗುಂಡಪ್ಪಣ್ಣ, ಪುಳ್ಳು ಫೀಸಿಗೆ ಅಂತ ಸರಿ ಮಾಡಿ ಇಟ್ಕೊಂಡಿದ್ದು. ನಾನು ಏನು ಸಾಯೋದು ಮಾರ, ನನಗಿದು ಬ್ಯಾಡಿತ್ತು. ಈಗ ನಾಳೆ ನಾಡ್ದಂಗೆ ಹೋಗಿ ಕೊಟ್ಟು ಬರ್ತೀನಿ ಅಂದಿದ್ದೆ. ಮನೇಲಿ ಏನು ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ಮನೇಲಿ ಇದು ಮಾಡೋದ್ಕಿಂತನೂ ಪುಳ್ಳದು ಗಲಾಟೆ ಶುರು ಆಗಿ ಹೋಗಿದೆ. ಬೇಗ ಬಂದು ಫೀಸ್ ಕಟ್ಟಿ ಅಂತ. ಏನು ಸಾಯದ್ರಿ ಗುಂಡಪ್ಪಣ್ಣ, ನನಗೇನು ಗ್ರಾಚಾರ ಕೆಟ್ಟದೆ ಅಂತ ನೋಡೋದು ಇಲ್ಲ. ನಮ್ಮ ಮನೆಗೇ ಏನೋ ಇದಾಗಿದೆ ನೋಡ್ಬೇಕು. ಎಲ್ಲರೂ ಕೇಳಿಸ್ ನೋಡೋದ ಎಂಥದ್ದು ನೋಡ್ಬೇಕು. ಇಲ್ದಿದ್ರೆ ಮೇಲಿಂದ ಮೇಲೆ ನಮ್ಮ ಮನೆಗೆ ಹಿಂಗಾಗಬೇಕು ಅಂದರೆ ಇದೆಲ್ಲ ಸಸೂತ್ರ ಇದಾಗೋದಲ್ಲ. ಅದು ಏನೋ ತೊಂದರೆನೇ ಅದೇ. ಸುಮ್ಮನಿರಿ ಪಾಪಣ್ಣಣ್ಣ, ನಂಗೆ ಬೇಡ ಅಂದರೂ ಅಷ್ಟು ಸಿಟ್ಟು ಬರ್ತಾ ಇದೆ. ನಮ್ಮ ಬೇಜವಾಬ್ದಾರಿತನಕ್ಕೆ ಗ್ರಾಚಾರ ಎಂತ ಮಾಡ್ತದೆ, ಮನಿ ಎಂತ ಮಾಡ್ತದ್ರಿ. ಗ್ರಾಚಾರ ಸರಿ ಇಲ್ಲಂತೆ, ಕೇಳಿಸ್ಬೇಕಂತೆ. ಎರಡೂ ಸರಿನೂ ನಿಮ್ಮ ಬೇಜವಾಬ್ದಾರಿತನನೇ ಅದು. ಯಾವ ಗ್ರಾಚಾರನೂ ಅಲ್ಲ, ಏನೂ ಅಲ್ಲ. ಬೇಡ ಬಿಡಿ, ಈಗ ಹೋಗೋಣ ನಡೀರಿ, ಮನೆ ಕಡೆ ಹೋಗೋಣ. ನಾನು ಈ ಸತಿನಾರು ಹೆಂಗೂ ಸ್ವಲ್ಪ ಲಾಭ ಬರುತ್ತಲ್ಲ ಎಲ್ಲರಿಗೂ ಹೇಳ್ಬೇಕಂತ ಮಾಡಿದ್ದೆ, ನಿಮ್ಗಿಬ್ಬರಿಗೂ. ಎಲ್ಲರೂ ನಮ್ಮ ಮನೆ ಗುರ್ತಕ್ಕೆ ಎಂತಾರು ಒಂದು ತಂದ್ಕೊಳೋಣ ಅಂತ. ನಾನು ಹಾಗೆ ತಂದ್ಕೊಳ್ತೀನಿ, ನೀವು ಇಬ್ಬರು ಏನಾರು ತದ್ನಿ ಅಂತ ಹೇಳ್ಬೇಕಂತ ಮಾಡಿದ್ದೆ. ನಿಮ್ಮ ಲಾಭ ಹೆಂಗಿದ್ರು ಅದಕ್ಕೂ ಮತ್ತೊಂದು ಸ್ವಲ್ಪ ಸೇರಿಸಿ ಇಲ್ಲೇ ಹೋತದ. ಈಗ ಹೋಗ್ಲಿ ಮರ್ರಿ. ಯಾವತ್ತೀಗ ಫೀಸ್ ಕಟ್ಟಕ್ಕೆ ಯಾವತ್ತು ಹೋಗ್ಬೇಕಂತಿದ್ದೀರಿ? ಇವತ್ತೇ ಹೋಗ್ಬೇಕಿತ್ತು. ನನ್ನ ಗ್ರಾಚಾರ ನಾನು ಹೋಗಿದ್ರೆ ಎಲ್ಲ ಸರಿ ಆಗ್ತಿತ್ತು ನೋಡು. ಅಕೌಂಟಲ್ಲಿ 1-2 ದಿನನಾರು ದುಡ್ಡು ಇರಲಿ ಅಂತ ಒಂಥರ ಆಸೆ ಬಿಟ್ಕೊಂಡು ಕೂತೆ ಮಾರಯ್ಯ, ಸೋಮವಾರ ಹೋಗೋಣ ಅಂತ. ಹಿಂಗಾಗ್ಬಿಡ್ತಲ್ಲ ಅನಿಲ. ಗ್ರಾಚಾರ ಸರಿ ಇಲ್ಲ ಅಂದ್ರೆ ನೀನು ಅದಕ್ಕೂ ಬೈತೀಯ. ಭಾಳ ಬೇಜಾರಾಗ್ತದೆ ಕಣ. ಮತ್ತು ಅನಿಲ, ನಿನ್ನ ದಮ್ಮಯ್ಯ ಅಂತೀನಿ ಮಾರಯ್ಯ, ನಮ್ಮ ಮನೇಲಿ ಬಂದು ಇದನ್ನು ಹೇಳಬೇಡ. ಶಾರದಾಗೆ ಇಷ್ಟು ಗೊತ್ತಾದರೂ ಸಾಕು, ಯಾವ ವಿಚಾರ ಬಂದರೂ ಇದನ್ನೇ ಹೇಳೊಂಥರ ಕುಟುಕ್ತಿರ್ತದೆ ಕಣ. ಬಹಳ ಒಂಥರ ಸಂಕಟ ಆದಂಗೆ ಆಗ್ತದೆ. ಏನು ಬರ್ದನೇನೋ ದೇವ್ರು ನನ್ನ ಹಣೆಯಲ್ಲಿ. ಅಮ್ಮನ ಹತ್ರನೂ ಹೇಳಬೇಡ, ಬಾಯಿಗೆ ಬಂದಂಗೆ ಬೈತದೆ. ಯಾರದಾರೆ ಯಾರಿರಲ್ಲ ಅಂತ ನೋಡಲ್ಲ. ಗುಂಡಪ್ಪಣ್ಣ, ನೀವು ಅಷ್ಟೇ. ಎಲ್ಲಾರ ಶೇಖರನ ಹತ್ರ ಮಾತಾಡೋಷ್ಟೊತ್ತಿಗೆ ಮಾತಿಗೆ ಬಂತು ಅಂತ ತಪ್ಪಿ ಹೇಳಬೇಡಿ ಅಂತ. ಮನೆಯಲ್ಲೂ ಹೇಳಬೇಡಿ. ಸೀತಕ್ಕಗೆ ಗೊತ್ತಾದ್ರೆ ಮತ್ತು ನಮ್ಮ ಅಮ್ಮಗೆ ಗೊತ್ತಾತಂತಲೇ ಲೆಕ್ಕ. ಏನೋ ನಾನೇ ಹಿಂಗಾರು ಮಾಡಿದನ್ನು ಸರಿ ಮಾಡ್ಕಿತೀನಿ. ಸುಮ್ಮನಿರ. ಏನು ನಂಗೆ ಅಷ್ಟು ಗೊತ್ತಾಗಲ್ಲ ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅಂತ. ಅವನಿಲ್ಲ ಪೂರ್ತಿ ಅವನೇ ಇದು ಮಾಡೋದು ಬೇಡ. ಎಂತ ಈಗ ನಮಗೂ ಒಂದೊಂದ್ಸತಿ ಹಿಂಗಾಗ್ತದೆ. ಅರ್ಧ ಭಾಗ ಅವ ಹಾಕಿಡ್ಲಿ, ಉಳ್ದ ಅರ್ಧ ಭಾಗ ನಾನು ನೀನು ಸೇರಿ ಹಂಚಿ ಹಾಕೋಣ ಮರೆಯ ಅತ್ಲಾಗೆ. ಮತ್ತೆ ಎಂತ ಮಾಡೋದು? ಕಷ್ಟ ಅಂದರೆ ಎಲ್ಲರಿಗೂ ಒಂದೇ ಅಲ್ಲ. ನೀ ತಲೆ ಕೆಡ್ಸ್ಕಿಬೇಡ ಪಾಪಣ್ಣ. ಈಗ ಹೋಗನ್ ನಡೀರಿ, ಮನೆ ಕಡೆ ಹೋಗನ್ ನಡೀರಿ.